ಶಿರಡಿ ಸಾಯಿಬಾಬಾ ಸೇವಾ ಚಾರಿಟೇಬಲ್ ಟ್ರಸ್ಟ್ ರಾಯಚೂರು. ಓಂ ಸಾಯಿ ಧ್ಯಾನ ಮಂದಿರ. ದಿನಾಂಕ 29/7/2026 ಗುರು ಪೂರ್ಣಿಮಾ ಅಂಗವಾಗಿ ಬೆಳಿಗ್ಗೆ 6 ಗಂಟೆಯಿಂದ ವಿವಿಧ ಪೂಜಾ ಕಾರ್ಯಕ್ರಮಗಳು ನೆರವೇರಿಸಲಾಗುವುದು. ಕರ್ನಾಟಕ ಆರ್ಯವೈಶ್ಯ ಮಹಾಸಭಾ ಬೆಂಗಳೂರು, ಆರ್ಯವೈಶ್ಯ ಸಮಾಜ ರಾಯಚೂರು. ಪೀಠಾರೋಹಣಕ್ಕೆ 5 ವಸಂತಗಳು. ಕರ್ನಾಟಕ ಆರ್ಯವೈಶ್ಯ ಮಹಾಸಭೆಗೆ 118 ವರ್ಷಗಳು. ಆತ್ಮೀಯ ಆರ್ಯವೈಶ್ಯ ಬಂಧುಗಳೇ, ಆರ್ಯವೈಶ್ಯ ಸಮುದಾಯದ ಪೀಠಾಧಿಪತಿಗಳಾದ ಶ್ರೀ 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 ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮಿಗಳು ಪೀಠಾರೋಹಣ ನಂತರ ಪ್ರಥಮ ಬಾರಿಗೆ ರಾಯಚೂರು ನಗರ ಪ್ರವೇಶ ಮಾಡುತ್ತಿದ್ದು, 3 ದಿನಗಳ ಕಾರ್ಯಕ್ರಮಗಳಲ್ಲಿ ಸಮಾಜದ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶ್ರೀಗಳ ದರ್ಶನ ಆಶೀರ್ವಾದ ಪಡೆದುಕೊಳ್ಳಲು ವಿನಂತಿಸಿಕೊಳ್ಳುತ್ತೇವೆ. ಮಳೆಯಾಗದೆ ಒಣಗುತ್ತಿರುವ ಬೆಳೆ ಆತಂಕದಲ್ಲಿ ರೈತರು, ಬರ ಪರಿಹಾರದ ನಿರೀಕ್ಷೆ. ಆರ್ಯವೈಶ್ಯ ಮಹಾಸಭಾದಿಂದ ಡಿಸೆಂಬರ್ 25ರಿಂದ 3 ದಿನ ಬೆಂಗಳೂರಿನಲ್ಲಿ ಜಾಗತಿಕ ಉದ್ಯೋಗ ಮೇಳ. ಆರ್.ಪಿ. ರವಿಶಂಕರ್. ಜಿಲ್ಲಾ ಆರೋಗ್ಯ ಅಧಿಕಾರಿಯಾಗಿ ಡಾಕ್ಟರ್ ನಂದಿತಾ ಅಧಿಕಾರ ಸ್ವೀಕಾರ. ಪೊಲೀಸ್ ಹುದ್ದೆಗಳಿಗೆ ನೇಮಕಾತಿ. ಅಭ್ಯರ್ಥಿಗಳಿಗೆ 21ರಿಂದ ಉಚಿತ ತರಬೇತಿ, ಮಾದರಿ ಪರೀಕ್ಷೆ. ಸಂಗಮೇಶ್ ಮಂಗಾನವರ್. 19ರಂದು SSH ಸಾಂಸ್ಕೃತಿಕ ಕಲಾ ಸಂಘಟನೆಯಿಂದ ಸುಮಧುರ ಸಂಗೀತ ಕಾರ್ಯಕ್ರಮ. ಮಲ್ಲಣ್ಣ ಹರವಾಳ. ಮತ್ತು ಬೂರ್ದಿಪಾಡ ಸರ್ಕಾರಿ ಶಾಲೆಗೆ ಗ್ರಾಮಸ್ಥರಿಂದ ಬೀಗ. ಮುಖ್ಯೋಪಾಧ್ಯಾಯರ ಬದಲಾವಣೆ ಭರವಸೆ ನಂತರ ತೆರವು. ಮುಂಗಾರು ಮಳೆ ಕೈಕೊಟ್ಟ ಪರಿಣಾಮ ಹಾಗೂ ನದಿಯಲ್ಲಿ ನೀರಿನ ಹರಿವು ಸಂಪೂರ್ಣವಾಗಿ ಕಡಿಮೆಯಾಗಿರುವುದರಿಂದ ತಾಲೂಕಿನ ಮನ್ಸಾಪುರ, ದೊಂಗರಾಂಪುರ, ಕಲಮಲ, ಮಟಮಾರಿ, ಗಿಲ್ಲೆಸುಗೂರು, ತಲಮಾರಿ, ಯರಗೇರ, ಗುಂಜಳ್ಳಿ ಸೇರಿದಂತೆ ತಾಲೂಕಿನಾದ್ಯಂತ ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಅಪಾರ ನಿರೀಕ್ಷೆಯೊಂದಿಗೆ ನಾಟಿ ಮಾಡಿದ್ದ ಭತ್ತ, ಹತ್ತಿ ಬೆಳೆಗಳಿಗೆ ನೀರು ಸಿಗದೆ ಜಮೀನುಗಳಲ್ಲೇ ಒಣಗುತ್ತಿರುವ ದೃಶ್ಯಗಳು ರೈತರ ಆತಂಕವನ್ನು ಮತ್ತಷ್ಟು ಹೆಚ್ಚಿಸಿವೆ. ಬಹುತೇಕ ಗ್ರಾಮಗಳಲ್ಲಿ ಕೃಷಿ ಜಮೀನುಗಳಲ್ಲಿ ಇದೇ ಪರಿಸ್ಥಿತಿ ಕಂಡುಬರುತ್ತಿದೆ. ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ಬೀಜ, ಗೊಬ್ಬರ, ಕೂಲಿ ಸೇರಿದಂತೆ ವಿವಿಧ ಕೃಷಿ ಚಟುವಟಿಕೆಗಳಿಗೆ ಹೆಚ್ಚಿನ ವೆಚ್ಚ ಮಾಡಿ ನಾಟಿ ಮಾಡಿದ ಬೆಳೆ ಈಗ ನೀರಿನ ಕೊರತೆಯಿಂದ ಒಣಗುವ ಹಂತಕ್ಕೆ ತಲುಪಿದೆ. ಉತ್ತಮ ಮಳೆಯ ನಿರೀಕ್ಷೆಯಲ್ಲಿದ್ದ ರೈತರಿಗೆ ಪ್ರಕೃತಿಯ ವೈಪರೀತ್ಯದಿಂದ ಭಾರಿ ನಿರಾಸೆಯಾಗಿದೆ. ಮಳೆ ಬಾರದ ಕಾರಣ ನದಿಗಳು ಸಂಪೂರ್ಣ ಬತ್ತಿ ಹೋಗಿದ್ದು, ನೀರಾವರಿಗೆ ಯಾವುದೇ ಪರ್ಯಾಯ ವ್ಯವಸ್ಥೆ ಇಲ್ಲದಿರುವುದು ರೈತರ ಸಂಕಷ್ಟವನ್ನು ಮತ್ತಷ್ಟು ಹೆಚ್ಚಿಸಿದೆ. ಕೆಲವೆಡೆ ಜಮೀನುಗಳಲ್ಲಿ ಬಿರುಕುಗಳು ಕಾಣಿಸಿಕೊಂಡಿದ್ದು, ಹಸಿರಿನಿಂದ ಕಂಗೊಳಿಸಬೇಕಿದ್ದ ಭತ್ತದ ಗದ್ದೆಗಳು ಹಳದಿ ಬಣ್ಣಕ್ಕೆ ತಿರುಗಿ ಒಣಗುತ್ತಿರುವುದು ರೈತರ ಕಣ್ಣೀರಿನ ಕಥೆಯಾಗಿದೆ. ಮಳೆಯ ಕೊರತೆಯಿಂದ ಕೇವಲ ಭತ್ತ ಮಾತ್ರವಲ್ಲದೆ ಇತರೆ ಬೆಳೆಗಳ ಮೇಲೆಯೂ ಪ್ರತಿಕೂಲ ಪರಿಣಾಮ ಉಂಟಾಗಿದೆ. ಇದೇ ಪರಿಸ್ಥಿತಿ ಮುಂದುವರೆದರೆ ಈ ಸಾಲಿನ ಕೃಷಿ ಸಂಪೂರ್ಣ ಹಾನಿಯಾಗುವ ಆತಂಕ ವ್ಯಕ್ತವಾಗಿದ್ದು, ರೈತರು ಭಾರಿ ಆರ್ಥಿಕ ನಷ್ಟ ಅನುಭವಿಸುವ ಸಾಧ್ಯತೆ ಇದೆ. ಈಗಾಗಲೇ ಸಾಲದ ಹೊರೆ ಹೊತ್ತಿರುವ ರೈತರಿಗೆ ಬೆಳೆ ನಷ್ಟ ಮತ್ತಷ್ಟು ಸಂಕಷ್ಟ ತಂದೊಡ್ಡಲಿದೆ. ಸರ್ಕಾರ ಮತ್ತು ಜಿಲ್ಲಾಡಳಿತ ತಕ್ಷಣವೇ ಪರಿಸ್ಥಿತಿಯನ್ನು ಗಂಭೀರವಾಗಿ ಪರಿಗಣಿಸಿ ನೀರಾವರಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸಬೇಕು. ಬೆಳೆ ನಷ್ಟದ ಸಮೀಕ್ಷೆ ನಡೆಸಿ ಸೂಕ್ತ ಪರಿಹಾರ ಘೋಷಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಏನ್ ತಕ್ಕನಕತ್ರಿ ಏನಿದೆ ಟೀಮ್ನೇನೆ ಬಿಡ್ಬೇಕಂತ ಅಲ್ಲ ನಿಮ್ದ ನಿನ್ ಮಗಳ ತಕ್ಕಂಬತ್ತಲ್ಲ ಟೀಮ್ ನೋಡಕ್ ಕುಂತವ್ರ ಅಂಜಿದ್ರಿ ನೋಡದೆ ಬಿಟ್ಟು ಬಿಡ್ತಾರೆ.
25ರಿಂದ 27ರವರೆಗೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಜಾಗತಿಕ ಉದ್ಯೋಗ ಸಮ್ಮೇಳನ ನಡೆಸಲು ಉದ್ದೇಶಿಸಿ ಸಿದ್ಧತೆಗಳನ್ನು ಪ್ರಾರಂಭಿಸಿದೆ ಎಂದು ಆರ್ಯವೈಶ್ಯ ಮಹಾಸಭಾದ ಅಧ್ಯಕ್ಷ ಆರ್.ಪಿ. ರವಿಶಂಕರ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ 118 ವರ್ಷಗಳ ಇತಿಹಾಸ ಇರುವ ಮಹಾಸಭಾ ಸಮಾಜ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಜಾರಿಗೊಳಿಸಿದೆ. ಪ್ರಧಾನಿ ನರೇಂದ್ರ ಮೋದಿಯವರ ವಿಕಸಿತ ಭಾರತ ಘೋಷಣೆಯನ್ನು ಬೆಂಬಲಿಸಿ 5 ರಾಜ್ಯಗಳ ಹೂಡಿಕೆದಾರರನ್ನು ಆಹ್ವಾನಿಸಲು ಉದ್ದೇಶಿಸಲಾಗಿದೆ. 1 ಲಕ್ಷ ಜನ ಭಾಗವಹಿಸುವ ನಿರೀಕ್ಷೆ ಇದ್ದು, ದೇಶ ವಿದೇಶಗಳ 40 ಪರಿಣಿತರು ಆಗಮಿಸಿ ವಿವಿಧ ಕೈಗಾರಿಕೆಗಳು, ಸ್ಟಾರ್ಟ್ಅಪ್ಗಳ ಸ್ಥಾಪನೆ ಕುರಿತು ಮಾಹಿತಿ ಒದಗಿಸಲಿದ್ದಾರೆ. ಈಗಾಗಲೇ 230 ಇಂಜಿನಿಯರಿಂಗ್ ಕಾಲೇಜುಗಳು ಸೇರಿದಂತೆ ಉದ್ಯೋಗ ಸೃಷ್ಟಿಗೆ ಪೂರಕವಾಗಿ ಆಹ್ವಾನಿಸಲಾಗಿದೆ. ಕರ್ನಾಟಕ, ಆಂಧ್ರಪ್ರದೇಶ, ತೆಲಂಗಾಣ ಸೇರಿದಂತೆ 5 ರಾಜ್ಯಗಳ ಮುಖ್ಯಮಂತ್ರಿಗಳನ್ನು ಆಹ್ವಾನಿಸಲು ಉದ್ದೇಶಿಸಲಾಗಿದೆ. ಮುಂದಿನ 10 ವರ್ಷಗಳವರೆಗೆ ಪ್ರತಿ 2 ವರ್ಷಕ್ಕೊಮ್ಮೆ ಬಂಡವಾಳ ಹೂಡಿಕೆ ಸಮಾವೇಶ ಮಹಾಸಭಾ ನಡೆಸಲು ಉದ್ದೇಶಿಸಲಾಗಿದೆ ಎಂದರು. ಲೋಕಸಭೆ ಸಭಾಪತಿ ಓಂ ಬಿರ್ಲಾ ಇವರನ್ನು ಉದ್ಘಾಟನೆಗೆ ಆಹ್ವಾನಿಸಲಾಗಿದೆ. 2 ಲಕ್ಷ ಉದ್ಯೋಗ ಸೃಷ್ಟಿಸುವ ಉದ್ದೇಶ ನಮ್ಮದಾಗಿದೆ ಎಂದರು. 5,000 ಉದ್ಯೋಗದಾತರು ಭಾಗವಹಿಸುವ ನಿರೀಕ್ಷೆ ಇದೆ. ಭೂಮಿ ಹೊರತುಪಡಿಸಿ ಹೂಡಿಕೆ ಮಾಡುವವರಿಗೆ ಮಾರ್ಗದರ್ಶನ, ಸಾಲ ಸೌಲಭ್ಯ ಒಳಗೊಂಡಂತೆ ಇತರೆ ಮಾಹಿತಿ, ಸಹಕಾರ ನೀಡಲಾಗುತ್ತದೆ ಎಂದರು. ಆರ್ಯವೈಶ್ಯ ಸಮಾಜದವರೊಂದಿಗೆ ಇತರೆ ಸಮಾಜದವರು ಸಹ ಜಾಗತಿಕ ಸಮಾವೇಶದಲ್ಲಿ ಭಾಗವಹಿಸಬಹುದಾಗಿದೆ ಎಂದರು. ವೈಶ್ಯ ಬ್ಯಾಂಕ್ ಸ್ಥಾಪಿಸಿರುವ ಹೆಮ್ಮೆ ಮಹಾಸಭಕ್ಕಿದೆ. ಸಮಾಜದ ಮಕ್ಕಳಿಗೆ ವಸತಿ ಶಾಲೆ, ವಿದ್ಯಾರ್ಥಿಗಳಿಗೆ ಆರ್ಥಿಕ ನೆರವು ನೀಡುವ ಯೋಜನೆ ಜಾರಿಗೊಳಿಸಲಾಗಿದೆ. 200 ವಿದ್ಯಾರ್ಥಿಗಳಿಗೆ ಉಚಿತ ಲ್ಯಾಪ್ಟಾಪ್ ವಿತರಿಸಲಾಗಿದ್ದು, ಸಮಾಜದ ವೃದ್ಧರಿಗೆ ಪಿಂಚಣಿ ನೀಡುವ ಯೋಜನೆ ಅನುಷ್ಠಾನಗೊಂಡಿದೆ ಎಂದರು. ಕರ್ನಾಟಕ ಆರ್ಯವೈಶ್ಯ ಮಹಾಸಭೆ 1908 ಜುಲೈ 11ನೇ ತಾರೀಕು ಆರಂಭ ಆಯಿತು. ಇವತ್ತಿಗೆ 118 ವರ್ಷಗಳ ಮುಕ್ತಾಯ ಆಯಿತು. ಬಹಳ ಸಂತೋಷ ಆಗುತ್ತೆ. ಕರ್ನಾಟಕ ಆರ್ಯವೈಶ್ಯ ಮಹಾಸಭೆ ಕೇವಲ ಒಂದು ಸೇವಾ ಸಂಸ್ಥೆಯಾಗಿ ಮಾತ್ರ ಕಾರ್ಯನಿರ್ವಹಿಸಿದೆ. ನಮಗೆ ಗೊತ್ತಿರಲಿ, 1927ರಲ್ಲಿ ವೈಶ್ಯ ಬ್ಯಾಂಕ್ ಸ್ಥಾಪನೆ ಮಾಡಿದ್ದು ಕರ್ನಾಟಕ ಆರ್ಯವೈಶ್ಯ ಮಹಾಸಭೆ. ವೈಶ್ಯ ಬ್ಯಾಂಕ್ ING ಹೋಗಿ ING ಇಂದ ಅದು ಇವತ್ತು ಕೋಟಕ್ ಬ್ಯಾಂಕ್ ಆಗಿ ಆಗಿದೆ. ಅದೇ ವೈಶ್ಯ ಕೋಆಪರೇಟಿವ್ ಬ್ಯಾಂಕ್ ಪ್ರಾರಂಭ ಆಯಿತು. ಕಾಲಾನಂತರದಲ್ಲಿ ಅದು ಸಹ ಇಂಡಸ್ಟ್ರಿಯಲ್ ಕೋಆಪರೇಟಿವ್ ಬ್ಯಾಂಕ್ ಜೊತೆ ಮರ್ಜ್ ಆಗಿದೆ. ಇದರ ಜೊತೆಗೆ ವಾಸವಿ ಪಾಠಶಾಲೆ, ವಾಸವಿ ವಿಜ್ಞಾನಕೇತನ ಈ ರೀತಿಯ ದೊಡ್ಡ ದೊಡ್ಡ ಸಂಸ್ಥೆಗಳಿಗೆ ಜೀವ ಕೊಟ್ಟಂತಹ ಒಂದು ದೊಡ್ಡ ಸಂಸ್ಥೆ ಕರ್ನಾಟಕ ಆರ್ಯವೈಶ್ಯ ಮಹಾಸಭೆ. ಮಧ್ಯದಲ್ಲಿ 1927ರಲ್ಲಿ ವೈಶ್ಯ ಹಾಸ್ಟೆಲ್ ಒಂದು ಪ್ರಾರಂಭ ಆಯಿತು. 100 ವರ್ಷಗಳಲ್ಲಿ ಆ ಹಾಸ್ಟೆಲ್ ಓದಿರೋರು ಈ ಪ್ರಪಂಚದ ಸುಮಾರು 27 ದೇಶಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು ಅವರ ಜೀವನ ಕಟ್ಕೊಂಡಿದ್ದಾರೆ. ಬಹಳ ದೊಡ್ಡ ಮಟ್ಟದಲ್ಲಿ ಹಾಸ್ಟೆಲ್ ಸಮಾಜಕ್ಕೆ ದೊಡ್ಡ ಶಕ್ತಿಯಾಗಿ ನಿಂತು. ಮಧ್ಯದಲ್ಲಿ ಸುಮಾರು 35-40 ವರ್ಷಗಳ ಕಾಲ ಕ್ರಿಯಾಶೀಲತೆಯಲ್ಲಿ ಕಡಿಮೆ ಆದರೂ ಸಹ ತನ್ನ ಅಸ್ತಿತ್ವವನ್ನು ಉಳಿಸಿಕೊಂಡು 1987ರ ನಂತರದಲ್ಲಿ ಪ್ರಥಮವಾಗಿ ಚುನಾವಣೆ ನಡೆದು ಅಲ್ಲಿಂದ ಇವತ್ತಿನವರೆಗೂ ಕರ್ನಾಟಕ ಆರ್ಯವೈಶ್ಯ ಮಹಾಸಭೆ ಅತ್ಯಂತ ಕ್ರಿಯಾಶೀಲವಾಗಿ ಕಾರ್ಯನಿರ್ವಹಿಸಿದೆ. ಇವತ್ತಿನ ಪರಿಸ್ಥಿತಿಯಲ್ಲಿ ಹೇಳೋದಾದರೆ ಬಹುಶಃ ಇಡೀ ರಾಜ್ಯದಲ್ಲಿ ಬೇರೆ ಯಾವ ಸಮಾಜವೂ ತೆಗೆದುಕೊಂಡಂಥ ಸುಮಾರು ವೆಲ್ಫೇರ್ ಆಕ್ಟಿವಿಟೀಸ್, ಸಾಮಾಜಿಕ ಚಟುವಟಿಕೆಗಳು, ಅದು ಶಿಕ್ಷಣ ಕ್ಷೇತ್ರ ಇರಲಿ, ವಾಣಿಜ್ಯ ಕ್ಷೇತ್ರ ಆಗಿರ್ಬೋದು, ಧಾರ್ಮಿಕ ಕ್ಷೇತ್ರ, ಸಾಂಸ್ಕೃತಿಕ ಕ್ಷೇತ್ರ, ಈ ರೀತಿಯಾಗಿ ಸುಮ್ಮನೆ ಒಂದು ಎಕ್ಸಾಂಪಲ್ ಒಂದು ಕೊಡ್ಬೋದು ಅನ್ನೋದಾದರೆ ನಾವು ಸಾಮಾನ್ಯವಾಗಿ ಯಾವುದೇ ಒಂದು ಸಮುದಾಯಕ್ಕೆ ಸೀಮಿತವಾಗಿರುವಂತಹ ಸಂಘ ಸಂಸ್ಥೆಗಳು ಕೇವಲ ತನ್ನ ಸಮುದಾಯದ ಅಭಿವೃದ್ಧಿಗೆ ಮಾತ್ರ ಕೆಲಸ ಮಾಡ್ತಾರೆ. ಕಳೆದ ಒಂದು 2 ವರ್ಷಗಳ ಕಡೆ ಇದೇ ಜಾಗದಲ್ಲಿ ನಾನು ಹೇಳಿದೆ, ಕರ್ನಾಟಕ ಆರ್ಯವೈಶ್ಯ ಮಹಾಸಭೆ ತನ್ನ ಎಲ್ಲ ಪ್ರಾಜೆಕ್ಟಲ್ಲೂ ಕೂಡ ಕನಿಷ್ಠ 25 ಭಾಗ ಅದರದ್ದೇ ವೈಶ್ಯಾಕರಣೆಯಲ್ಲಿ ಇತರ ಸಮುದಾಯಗಳಿಗೂ ಸಹ ಸೇವೆ ಕೊಡ್ತಾ ಬಂತ ಒಂದು ಉದ್ದೇಶವನ್ನು ನಾವು ತೋರಿಸ್ಕೊಂಡು ಬರ್ತಾ ಇದ್ದೀವಿ. ಮತ್ತು ನಮ್ಮ ವಿದ್ಯಾರ್ಥಿ ಮಿತ್ರ ಸ್ಕೀಮ್ ಮೂಲಕ ನಾವು ಸುಮಾರು 15 ಕೋಟಿ ರೂಪಾಯಿಗಳ ಬಡ್ಡಿ ರಹಿತ ಹಾಗೂ ಆಧಾರರಹಿತ ಸಾಲಗಳನ್ನು ಕೊಟ್ಟಿದ್ವಿ. ಅದರಲ್ಲಿ ಸುಮಾರು 3 ಕೋಟಿ ರೂಪಾಯಿಗಳು ವೈಶ್ಯರೇತರಿಗೂ ಸಹ ಕೊಟ್ಟು ಅವರ ಶಿಕ್ಷಣಕ್ಕೂ ಕೂಡ ನಾವು ಸಹಕಾರ ಮಾಡಿದ್ವಿ. ಆ ರೀತಿಯಲ್ಲಿ ಸುಮಾರು 270 ವಿದ್ಯಾರ್ಥಿಗಳು ಅದನ್ನು ಸಹಕಾರ ಮಾಡ್ತಾರೆ. ಮತ್ತು ನಾವು ಲ್ಯಾಪ್ಟಾಪ್ಗಳು ಕೊಡ್ತೀವಿ. ಪ್ರತಿ ವರ್ಷ 200 ವಿದ್ಯಾರ್ಥಿಗಳು ಲ್ಯಾಪ್ಟಾಪ್ ಕೊಡ್ತೀವಿ. ಅದರೊಳಗೆ ಈ ರೀತಿಯಲ್ಲಿ ವಿಧವಾ ವೇತನ ಕೊಡ್ತೀವಿ, ಹ್ಯಾಂಡಿಕ್ಯಾಪ್ ಪೆನ್ಷನ್ಸ್ ಕೊಡ್ತೀವಿ. ಈಗ ವಿಶೇಷವಾಗಿ ಇಡೀ ದೇಶದ ಯುವಕರಿಗೆ ಮಾರ್ಗದರ್ಶನ ಕೊಡಲಿಕ್ಕೆ ಬೇಕಂತ ಹೇಳಿದ್ದೇನೆ. ಡಿಸೆಂಬರ್ ತಿಂಗಳಲ್ಲಿ ಒಂದು ವಿಶ್ವ ಮಟ್ಟದಲ್ಲಿ ಜಾಗತಿಕ ಸಮ್ಮೇಳನ ಮಾಡ್ತಾರೆ, ಗ್ಲೋಬಲ್ ಆಕ್ಸಿಲೆಂಟಲ್ ವಿಷನ್ ಸಮಿಟ್.
ಅಂದರೆ ವಿಶ್ವ ಸಮುದಾಯದ ಮುಂದೆ ನಮ್ಮ ಯುವಕರು ತಮ್ಮ ಪಾರುಪತ್ಯವನ್ನು ಬೀಸಬೇಕು. ಯಾರು ಕೆಲಸ ಹುಡ್ಕೊಂಡು ಹೋಗ್ತಾ ಇದ್ದಾರೆ ಇವತ್ತಿನ ನಮ್ಮ ಯೂತ್ ಯಂಗರ್ ಜನರೇಷನ್, ಅವರು ಆಂಟರ್ಪ್ರಿನರ್ಸ್ ಆಗಬೇಕು, ಉದ್ಯೋಗಿಗಳಾಗ್ತಾ ಇದ್ದಾರೆ, ಉದ್ಯೋಗದಾತರಾಗಿ ಮುಂದೆ ಬರಬೇಕೋಸ್ಕರ ಒಂದು ದೊಡ್ಡ ಕಲ್ಪನೆಯಲ್ಲಿ ಡಿಸೆಂಬರ್ 25, 26, 27 ಬೆಂಗಳೂರಿನ ಅರಮನೆ ಮೈದಾನದ ಸುಮಾರು 35 ಎಕರೆ ವಿಶಾಲವಾದ ಪ್ರದೇಶದಲ್ಲಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದೆ. ಈ ಕಾರ್ಯಕ್ರಮದ ಅಧ್ಯಕ್ಷರಾಗಿ ನಮ್ಮ ಆಂಧ್ರ ಪ್ರದೇಶದ ಇಂಡಸ್ಟ್ರಿ ಮಿನಿಸ್ಟರ್ ಶ್ರೀ ಟಿ.ಜಿ. ಭರತ್ ಅವರು ನಮ್ಮ ಜೊತೆಗಿದ್ದಾರೆ. ಹಾಗೂ ಇದರ ಉಪಾಧ್ಯಕ್ಷರಾಗಿ ಕರ್ನಾಟಕ ರಾಜ್ಯದ ವಿಧಾನ ಪರಿಷತ್ ಸದಸ್ಯರಾದಂಥ MLC ಅರುಣ್ ಗೌಡ್ ಇದ್ದಾರೆ. ಅವರ ಜೊತೆಗೆ ನಮ್ಮ ಮಾಜಿ ಶಾಸಕರಾದ ಮಂಜುನಾಥ್ ಅವರು ಸಹ ಇದಕ್ಕೆ ಕೈ ಜೋಡಿಸಿದ್ದಾರೆ. ಈ ಸಮಾವೇಶ ಆರ್ಯವೈಶ್ಯ ಸಮಾಜದ ಜಿಲ್ಲಾಧ್ಯಕ್ಷ ಸಾವಿತ್ರಿ ಪುರುಷೋತ್ತಮ ಮಾತನಾಡಿ, ಪ್ರಥಮ ಬಾರಿಗೆ ಆರ್ಯವೈಶ್ಯ ಸಮಾಜದ ಪೀಠಾಧಿಪತಿಗಳಾದ ಶ್ರೀ ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮೀಜಿಯವರು ಇಂದಿನಿಂದ 17ರವರೆಗೆ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ. ನಗರದ ಗಂಜ್ ಕಲ್ಯಾಣ ಮಂಟಪದಿಂದ ಪುರಪ್ರವೇಶ ಶೋಭಾಯಾತ್ರೆ ನಡೆಯಲಿದೆ. ಆರ್ಯವೈಶ್ಯ ಮಹಿಳೆಯರಿಂದ ಶ್ರೀ ವಾಸವಿ ದೇವಿಗೆ ಶತಕಂಠ ಗಾಯನ ನಡೆಯಲಿದೆ. ಸಂಜೆ ಶ್ರೀಗಳಿಂದ ಆಶೀರ್ವಚನ ನಡೆಯಲಿದೆ. ಪೂರ್ಣ ಕುಂಭದೊಂದಿಗೆ ಮಹಿಳೆಯರು 108 ಕಳಸದೊಂದಿಗೆ ವಿವಿಧ ವಾದ್ಯಗಳ ಮೂಲಕ ಮೆರವಣಿಗೆ ಶ್ರೀ ನಗರೇಶ್ವರ ದೇವಸ್ಥಾನಕ್ಕೆ ಆಗಮಿಸಲಿದೆ ಎಂದರು. ಜುಲೈ 18ರಂದು ಶ್ರೀ ನಗರೇಶ್ವರ ದೇವಸ್ಥಾನದಲ್ಲಿ ಬೆಳಿಗ್ಗೆ ಗೋಪೂಜೆ, ಅಭಿಷೇಕ, ಗಣಪತಿ ಹೋಮ, ಅವಂತಿ ಹೋಮ, ನಂತರ ಮಹಿಳೆಯರಿಂದ ಕುಂಕುಮಾರ್ಚನೆ, ಸಂಜೆ 6:30ಕ್ಕೆ ಶ್ರೀಗಳಿಂದ ಪ್ರವಚನ ಕಾರ್ಯಕ್ರಮ ನಡೆಯಲಿದೆ. ಜುಲೈ 19ರಂದು ಬೆಳಿಗ್ಗೆ ಶ್ರೀ ಕನ್ನಿಕಾ ಪರಮೇಶ್ವರಿ ಅಮ್ಮನವರಿಗೆ ವಿಶೇಷ ಪೂಜೆ, ಶ್ರೀಗಳಿಗೆ ಪುಷ್ಪಾಭಿಷೇಕ ಕಾರ್ಯಕ್ರಮಗಳು ನಡೆಯಲಿದ್ದು, ಆರ್ಯವೈಶ್ಯ ಸಮಾಜದ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ಕಾರ್ಯಕ್ರಮ ವಿವರಣೆ. ಕರ್ನಾಟಕ ಆರ್ಯವೈಶ್ಯ ಮಹಾಸಭಾ ಹಾಗೂ ಆರ್ಯವೈಶ್ಯ ಸಮಾಜ ರಾಯಚೂರಿನ ಸಂಯುಕ್ತ ಆಶ್ರಯದಲ್ಲಿ ಆರ್ಯವೈಶ್ಯ ಸಮಾಜದ ಪೀಠಾಧಿಪತಿಗಳಾಗಿ 5 ವರ್ಷ ಪೂರೈಸಿದ ಈ ಸಂದರ್ಭದಲ್ಲಿ ಪ್ರಪ್ರಥಮ ಬಾರಿಗೆ ರಾಯಚೂರಿಗೆ ಆಗಮಿಸುತ್ತಿರುವ ಶ್ರೀ ಪರಮಪೂಜ್ಯ ಶ್ರೀ 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 ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮಿಗಳ ಪುರಪ್ರವೇಶ ಈ ದಿನ ಅಂದರೆ 17ನೇ ತಾರೀಕು ಸಾಯಂಕಾಲ 4:00ವರೆಗೆ ಗಂಜಿ ಕಲ್ಯಾಣ ಮಂಟಪದಿಂದ ನಗರೇಶ್ವರ ದೇವಸ್ಥಾನಕ್ಕೆ ಒಂದು ಬೃಹತ್ ಇದೆ. ಅದೇ ರೀತಿಯಾಗಿ ಈ ಶೋಭಾಯಾತ್ರೆಯಲ್ಲಿ ಮುಗಿದ ನಂತರ ನಗರೇಶ್ವರ ದೇವಸ್ಥಾನದಲ್ಲಿ ಸ್ವಾಮಿಗಳಿಂದ ಪೂಜಾ ಕಾರ್ಯಕ್ರಮ, ತದನಂತರ ನಾಳೆ ದಿನಾಂಕ 18ನೇ ತಾರೀಕು ಬೆಳಗ್ಗೆ 7 ಗಂಟೆಗೆ ಗೋಪೂಜೆ, ಅದಾದ ನಂತರ ಗಣಪತಿ ಹೋಮ ಹಾಗೂ ಸಾಮೂಹಿಕ ಕುಂಕುಮಾರ್ಚನೆ ಹಾಗೂ ಸಾಯಂಕಾಲ 6:00ವರೆಗೆ ಪರಮಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದ ಸ್ವಾಮಿಗಳು ಮಹಾಸ್ವಾಮಿಗಳು ಇವರಿಂದ ಪ್ರವಚನ ಕಾರ್ಯಕ್ರಮ. ಅದೇ ರೀತಿಯಾಗಿ 19ನೇ ತಾರೀಕು ದಿನಾಂಕ ರವಿವಾರದಂದು ಶ್ರೀ ಸ್ವಾಮಿಗಳಿಗೆ ಸಾಯಂಕಾಲ ಪುಷ್ಪಾಭಿಷೇಕ ಇದೆ ಹಾಗೂ ಈ ಒಂದು ಎಲ್ಲ ಕಾರ್ಯಕ್ರಮಗಳಿಗೆ ರಾಯಚೂರಿನ ಸಮಸ್ತ ಆರ್ಯವೈಶ್ಯರು ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮ ಮುಖಾಂತರ ತಿಳಿಸ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಮಹಾಸಭಾ ಹಿರಿಯ ಉಪಾಧ್ಯಕ್ಷ ಕೊಂಟ್ನಾಳ ವೆಂಕಟೇಶ, ಸಿ ಪದ್ಮರಾಜ್, ಬಿ ಜಗದೀಶ್ ಗುಪ್ತಾ, ರವಿಕುಮಾರ್, ಹನುಮಂತಯ್ಯ ಶೆಟ್ಟಿ ಸಿರಗುಪ್ಪ, ಮಹಾಸಭಾ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷೆ ಉಮಾ ಸಾಯಿರಾಮ್, ಮೈಲಾಪುರ ಎನ್ ಮೂರ್ತಿ, ದೇವನಪಲ್ಲಿ ವಾಸುದೇವ, ಕೆಸಿ ವೀರೇಶ್ ವಕೀಲ್ ಇದ್ದರು. ಜಿಲ್ಲಾ ಮತ್ತು ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆಯ ನೂತನ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಯಾಗಿ ಡಾಕ್ಟರ್ ನಂದಿತಾ ಅಧಿಕೃತವಾಗಿ ಅಧಿಕಾರ ಸ್ವೀಕರಿಸಿದರು. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಕಚೇರಿಯ ಸಭಾಂಗಣದಲ್ಲಿ ನಡೆದ ಸರಳ ಸಮಾರಂಭದ ನಿರ್ಗಮಿತ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಸುರೇಂದ್ರ ಬಾಬು ಅವರು ಅಧಿಕಾರವನ್ನು ಡಾಕ್ಟರ್ ನಂದಿತಾ ಅವರಿಗೆ ಹಸ್ತಾಂತರಿಸಿದರು. ಡಾಕ್ಟರ್ ನಂದಿತಾ ಅವರು ಈ ಹಿಂದೆ ರಾಷ್ಟ್ರೀಯ ಆರೋಗ್ಯ ಮಿಷನ್ ಇಲಾಖೆಯಲ್ಲಿ ವಿವಿಧ ಜವಾಬ್ದಾರಿಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿ ಅನುಭವ ಹೊಂದಿದ್ದಾರೆ. ಇದೀಗ ಜಿಲ್ಲೆಯ ಸಾರ್ವಜನಿಕ ಆರೋಗ್ಯ ಸೇವೆಗಳ ಸುಧಾರಣೆ, ಆರೋಗ್ಯ ಯೋಜನೆಗಳ ಪರಿಣಾಮಕಾರಿ ಅನುಷ್ಠಾನ ಹಾಗೂ ಗ್ರಾಮೀಣ ಮತ್ತು
ಮತ್ತು ನಗರ ಪ್ರದೇಶಗಳಲ್ಲಿ ಆರೋಗ್ಯ ಸೇವೆಗಳನ್ನು ಮತ್ತಷ್ಟು ಬಲಪಡಿಸುವ ಹೊಣೆಗಾರಿಕೆಯನ್ನು ವಹಿಸಿಕೊಂಡಿದ್ದಾರೆ. ಇದೇ ವೇಳೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಯಾಗಿ ಸೇವೆ ಸಲ್ಲಿಸಿದ್ದ ಡಾಕ್ಟರ್ ಸುರೇಂದ್ರ ಬಾಬು ಅವರು ರಾಯಚೂರು ನರ್ಸಿಂಗ್ ಕಾಲೇಜಿಗೆ ಪ್ರಾಂಶುಪಾಲರಾಗಿ ವರ್ಗಾವಣೆಯಾಗಿದ್ದು ಹೊಸ ಹುದ್ದೆಗೆ ತೆರಳುವ ಹಿನ್ನೆಲೆಯಲ್ಲಿ ಅಧಿಕಾರ ಹಸ್ತಾಂತರ ಪ್ರಕ್ರಿಯೆ ಪೂರ್ಣಗೊಳಿಸಿದರು. ತಮ್ಮ ಸೇವಾವಧಿಯಲ್ಲಿ ಜಿಲ್ಲೆಯ ವಿವಿಧ ಆರೋಗ್ಯ ಕಾರ್ಯಕ್ರಮಗಳನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸಲು ಸಹಕರಿಸಿದ ಎಲ್ಲ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗೆ ಅವರು ಕೃತಜ್ಞತೆ ಸಲ್ಲಿಸಿದರು. ಅಧಿಕಾರ ಸ್ವೀಕರಿಸಿದ ಬಳಿಕ ಮಾತನಾಡಿದ ಡಾಕ್ಟರ್ ನಂದಿತಾ ಅವರು ಜಿಲ್ಲೆಯ ಜನರಿಗೆ ಗುಣಮಟ್ಟದ ಆರೋಗ್ಯ ಸೇವೆ ಒದಗಿಸುವುದು ತಮ್ಮ ಮೊದಲ ಆದ್ಯತೆಯಾಗಿದ್ದು ಆರೋಗ್ಯ ಇಲಾಖೆಯ ಎಲ್ಲ ಯೋಜನೆಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ಸಿಬ್ಬಂದಿಯೊಂದಿಗೆ ಸಮನ್ವಯ ಸಾಧಿಸಿ ಕಾರ್ಯನಿರ್ವಹಿಸುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಗಣೇಶ್, ಶಾಕೀರ್, ಯಶೋಧ, ವೆಂಕಟೇಶ್ ನಾಯಕ್ ಸೇರಿದಂತೆ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಈಗ ಚಿಕ್ಕದೊಂದು ಬ್ರೇಕ್. ಕರ್ನಾಟಕ ಆರ್ಯವೈಶ್ಯ ಮಹಾಸಭಾ ಬೆಂಗಳೂರು, ಆರ್ಯವೈಶ್ಯ ಸಮಾಜ ರಾಯಚೂರು. ಪೀಠಾರೋಹಣಕ್ಕೆ 5 ವಸಂತಗಳು. ಕರ್ನಾಟಕ ಆರ್ಯವೈಶ್ಯ ಮಹಾಸಭೆಗೆ 118 ವರ್ಷಗಳು. ಆತ್ಮೀಯ ಆರ್ಯವೈಶ್ಯ ಬಂಧುಗಳೇ, ಆರ್ಯವೈಶ್ಯ ಸಮುದಾಯದ ಪೀಠಾಧಿಪತಿಗಳಾದ ಶ್ರೀ 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 ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮಿಗಳು ಪೀಠಾರೋಹಣ ನಂತರ ಪ್ರಥಮ ಬಾರಿಗೆ ರಾಯಚೂರು ನಗರ ಪ್ರವೇಶ ಮಾಡುತ್ತಿದ್ದು 3 ದಿನಗಳ ಕಾರ್ಯಕ್ರಮಗಳಲ್ಲಿ ಸಮಾಜದ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶ್ರೀಗಳ ದರ್ಶನ ಆಶೀರ್ವಾದ ಪಡೆದುಕೊಳ್ಳಲು ವಿನಂತಿಸಿಕೊಳ್ಳುತ್ತೇವೆ. ದಿನಾಂಕ 17/7/2026 ಶುಕ್ರವಾರದಂದು ವಾಸವಿ ಧ್ವಜ ಲೋಕಾರ್ಪಣ, ಆಶೀರ್ವಚನ, ಪುರ ಪ್ರವೇಶ. ಸಂಜೆ 4:05 ಮಹಿಳೆಯರಿಂದ ಶ್ರೀ ವಾಸವಿ ಮಾತೆಗೆ ಶತಕಂಠ ಗಾಯನ. ಸಂಜೆ 4:15 ಶ್ರೀ 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 ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮಿಗಳಿಂದ ವಾಸವಿ ಧ್ವಜ ಲೋಕಾರ್ಪಣೆ, ಆಶೀರ್ವಚನ. ನಂತರ ಶೋಭಾಯಾತ್ರೆ. ಪರಮ ಪೂಜ್ಯ ಶ್ರೀ 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 ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮಿಗಳು ವಿಶ್ವವಾಸವಿ ಜಗದ್ಗುರು ಮಹಾಸಂಸ್ಥಾನ ವಾಸವಿ ಪೀಠ ಬೆಂಗಳೂರು ಅವರನ್ನು ಕಂಚಿಮೇಳ ವಾದ್ಯ, ಮಹಿಳೆಯರಿಂದ ಕೋಲಾಟ ಮತ್ತು 108 ಕಳಸ ಪೂರ್ಣ ಕುಂಭಗಳೊಂದಿಗೆ ಗಂಜ್ ಕಲ್ಯಾಣ ಮಂಟಪದಿಂದ ನಗರದ ಪ್ರಮುಖ ರಸ್ತೆಗಳಾದ ಚಂದ್ರಮೌಳೇಶ್ವರ ವೃತ್ತ, ಹರಿಹರ ರಸ್ತೆ, ಮಹಾವೀರ ವೃತ್ತ, ಬಟ್ಟೆ ಬಜಾರ್, ಕಿರಣ್ ಬಜಾರ್, ಸರಫ್ ಬಜಾರ್, ಶೆಟ್ಟಿಭಾವಿ ವೃತ್ತದಿಂದ ಶ್ರೀ ನಗರೇಶ್ವರ ದೇವಸ್ಥಾನಕ್ಕೆ ಸೇರುವುದು. ನಂತರ ಶ್ರೀಗಳಿಂದ ಶ್ರೀ ಕನ್ನಿಕಾ ಪರಮೇಶ್ವರಿ ಅಮ್ಮನವರಿಗೆ ಮಹಾಮಂಗಳಾರತಿ, ತೀರ್ಥ ಪ್ರಸಾದ ನಡೆಯುವುದು. ದಿನಾಂಕ 18/7/2026 ಶನಿವಾರದಂದು ಶ್ರೀ ನಗರೇಶ್ವರ ದೇವಸ್ಥಾನದಲ್ಲಿ ಬೆಳಿಗ್ಗೆ 7 ಗಂಟೆಗೆ ಗೋಪೂಜೆ, ಅಭಿಷೇಕ, ಬೆಳಿಗ್ಗೆ 9 ಗಂಟೆಗೆ ಗಣಪತಿ ಹೋಮ, ಅವಂತಿ ಹೋಮ, ನಂತರ ಮಹಿಳೆಯರಿಂದ ಕುಂಕುಮಾರ್ಚನೆ, ಸಂಜೆ 6:30 ಪ್ರವಚನ ಪರಮ ಪೂಜ್ಯ ಶ್ರೀ 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 ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮಿಗಳು ಇವರಿಂದ ನಡೆಯುತ್ತದೆ. ದಿನಾಂಕ 19/7/2026 ರವಿವಾರ ಶ್ರೀ ನಗರೇಶ್ವರ ದೇವಸ್ಥಾನದಲ್ಲಿ ಸಂಜೆ 6ಕ್ಕೆ ಶ್ರೀಗಳಿಂದ ಪ್ರವಚನ, ರಾತ್ರಿ 7ಕ್ಕೆ ಶ್ರೀಗಳಿಂದ ಶ್ರೀ ಕನ್ನಿಕಾ ಪರಮೇಶ್ವರಿ ಅಮ್ಮನವರಿಗೆ ವಿಶೇಷ ಪೂಜೆ, ರಾತ್ರಿ 7:30ಕ್ಕೆ ಪರಮ ಪೂಜ್ಯ ಶ್ರೀ 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 ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮಿಗಳವರಿಗೆ ಪುಷ್ಪಾಭಿಷೇಕ ನಡೆಯುತ್ತದೆ. ಸರ್ವರಿಗೂ ಹಾರ್ದಿಕ ಸುಸ್ವಾಗತ. ಸ್ವಾಗತ ಕೋರುವವರು ಆರ್.ಪಿ. ರವಿಶಂಕರ್, ರಾಜ್ಯಾಧ್ಯಕ್ಷರು, ಕರ್ನಾಟಕ ಆರ್ಯವೈಶ್ಯ ಮಹಾಸಭೆ. ಕುಂಟ್ನಾಳ ವೆಂಕಟೇಶ್, ಹಿರಿಯ ಉಪಾಧ್ಯಕ್ಷರು, ಕರ್ನಾಟಕ ಆರ್ಯವೈಶ್ಯ ಮಹಾಸಭೆ ಹಾಗೂ ಸಾವಿತ್ರಿ ಪುರುಷೋತ್ತಮ, ಅಧ್ಯಕ್ಷರು, ಆರ್ಯವೈಶ್ಯ ಸಮಾಜ ರಾಯಚೂರು. ಶ್ರೀ ಶಿರಡಿ ಸಾಯಿಬಾಬಾ ಸೇವಾ ಚಾರಿಟೇಬಲ್ ಟ್ರಸ್ಟ್ ರಾಯಚೂರು. ಓಂ ಸಾಯಿ ಧ್ಯಾನ ಮಂದಿರ. ದಿನಾಂಕ 29/7/2026 ಗುರು ಪೂರ್ಣಿಮಾ ಅಂಗವಾಗಿ ಬೆಳಿಗ್ಗೆ 6 ಗಂಟೆಯಿಂದ ವಿವಿಧ ಪೂಜಾ ಕಾರ್ಯಕ್ರಮಗಳು ನೆರವೇರಿಸಲಾಗುವುದು. ಗುರು ಪೂರ್ಣಿಮೆಯ ವಿಶೇಷ ಆಕರ್ಷಣೆಯಾಗಿ ಶ್ರೀ ಸಾಯಿಬಾಬಾರವರು ಧರಿಸಿದ್ದ ಪವಿತ್ರ ಕಫ್ನಿ ವಸ್ತ್ರದ ದಿವ್ಯ ದರ್ಶನ ಮಾಡಿಸಲಾಗುವುದು. ಗುರು ಪೂರ್ಣಿಮಾ ಮಹೋತ್ಸವಕ್ಕೆ ಸಹಕರಿಸಿದ ಭಕ್ತಾದಿಗಳಿಗೆ ವಿಶೇಷ ಲಕ್ಕಿ ಡ್ರಾ ಮೂಲಕ ಆಕರ್ಷಕ ಬಹುಮಾನಗಳನ್ನು ನೀಡಲಾಗುತ್ತದೆ. ಪ್ರಥಮ ಬಹುಮಾನ 1 ಗ್ರಾಂ ಚಿನ್ನದ ನಾಣ್ಯ 22 ಕ್ಯಾರೆಟ್, ದ್ವಿತೀಯ ಬಹುಮಾನ 20 ಗ್ರಾಂ ಬೆಳ್ಳಿ ನಾಣ್ಯ ಹಾಗೂ ತೃತೀಯ ಬಹುಮಾನ 10 ಗ್ರಾಂ ಬೆಳ್ಳಿ ನಾಣ್ಯ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಶ್ರೀ ಸಾಯಿ ಕಿರಣ್ ಆದೋನಿ ಗುರುಜಿ ಸಂಸ್ಥಾಪಕ ಧರ್ಮಾಧಿಕಾರಿಗಳ ಮೊಬೈಲ್ ಸಂಖ್ಯೆ 9160000600 ಹಾಗೂ 7611993999 ಇವರಿಗೆ ಕರೆ ಮಾಡಬಹುದು. ಸ್ಥಳ ರಂಗಮಂದಿರ ಹಿಂಭಾಗ, ಕೇಂದ್ರ ಗ್ರಂಥಾಲಯ ಹತ್ತಿರ, ಉದಯನಗರ್ ಸ್ಟೇಷನ್ ರಸ್ತೆ, ರಾಯಚೂರು. ಬ್ರೇಕ್ನ ನಂತರ ಮೆಗಾ ನ್ಯೂಸ್ಗೆ ಸ್ವಾಗತ. ಪೊಲೀಸ್ ನೇಮಕಾತಿ
ಪರೀಕ್ಷೆಗೆ ಸಿದ್ಧತೆಯಲ್ಲಿರುವ ಅಭ್ಯರ್ಥಿಗಳಿಗೆ ಚಾಲುಕ್ಯ ಕರಿಯರ್ ಅಕಾಡೆಮಿ ಜುಲೈ 21ರಿಂದ 31ರವರೆಗೆ ಉಚಿತ ಮಾರ್ಗದರ್ಶನ ಮತ್ತು ಮಾದರಿಯ ಪರೀಕ್ಷೆ ನಡೆಸಲಾಗುತ್ತಿದೆ ಎಂದು ಅಕಾಡೆಮಿ ನಿರ್ದೇಶಕ ಸಂಗಮೇಶ್ ಮಂಗಾನವರ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಮುಂದಿನ ತಿಂಗಳು 3 ಮತ್ತು 6ರಂದು ಲಿಖಿತ ಪರೀಕ್ಷೆ ನಿಗದಿಯಾಗಿದೆ. ಆಸಕ್ತರು ಸಿದ್ಧತೆಯಲ್ಲಿರುವ ಅಭ್ಯರ್ಥಿಗಳಿಗೆ ಸಹಕಾರಿಯಾಗಲು ಮಾದರಿ ಪರೀಕ್ಷೆ ನಡೆಸಲಾಗುತ್ತದೆ. ಅಲ್ಲದೆ ನುರಿತ ತರಬೇತುದಾರರಿಂದ ಪರೀಕ್ಷಾ ಸಿದ್ಧತೆಯ ಕುರಿತು ಉಚಿತ ಮಾಹಿತಿ ಒದಗಿಸಲಾಗುತ್ತದೆ. ಬೆಳಿಗ್ಗೆ 11:30ರಿಂದ ಮಧ್ಯಾಹ್ನ 2:30ರವರೆಗೆ ಮಾದರಿ ಪರೀಕ್ಷೆ ನಡೆಸಲಾಗುತ್ತದೆ. ಹಾಜರಾಗಲು ಬಯಸುವ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿದ ಜೆರಾಕ್ಸ್ ಪ್ರತಿ 2 ಭಾವಚಿತ್ರದೊಂದಿಗೆ ಹಾಜರಾಗಬೇಕು. ತರಬೇತಿ ನೋಂದಣಿ ಶುಲ್ಕ ಇರುವುದಿಲ್ಲ. ಹೆಚ್ಚಿನ ಮಾಹಿತಿಗಾಗಿ ಸಂಗಮೇಶ್ ಮಂಗಾನವರ ಮೊಬೈಲ್ ಸಂಖ್ಯೆ 9886107089 ಅಥವಾ 9880589551ಗೆ ಸಂಪರ್ಕಿಸಿ ಮಾಹಿತಿ ಪಡೆಯಲು ಮನವಿ ಮಾಡಿದರು. ಚಾಲುಕ್ಯ ಕರಿಯರ್ ಅಕಾಡೆಮಿ ಮೈಸೂರು ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರದಿಂದ ಇದು ಪತ್ರಿಕಾಗೋಷ್ಠಿಯನ್ನು ಆಯೋಜನೆ ಮಾಡಿರ್ತಕ್ಕಂಥ ಉದ್ದೇಶಿಸಿದೆ. ಈ ಪ್ರಸ್ತುತ ನೇಮಕಾತಿ ಅಧಿಸೂಚನೆ ಆಗಿರ್ತಕ್ಕಂಥ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ CIR ಮತ್ತು DR ನೇಮಕಾತಿಗಳಿದ್ದಾವೆ. ಮುಂದಿನ ತಿಂಗಳು 3ನೇ ತಾರೀಕು ಮತ್ತು 6ನೇ ತಾರೀಕಿಂದ ಒಂದು ಡೇಟ್ ಅಂದರೆ ಪರೀಕ್ಷಾ ದಿನಾಂಕ ಪ್ರಕಟವಾಗಿರ್ತಕ್ಕಂಥ ಹಿನ್ನೆಲೆಯಿಂದ ಈ ಪೊಲೀಸ್ ನೇಮಕಾತಿಯ ಕೊನೆಯ ಹಂತದಲ್ಲಿ ಅಂದರೆ ತಯಾರಿ ಮಾಡ್ತಾ ಕೊನೆಯ ಹಂತದಲ್ಲಿ ಇರ್ತಕ್ಕಂಥ ಹೊಸ ವಿದ್ಯಾರ್ಥಿಗಳಿರ್ತಾರೆ. ಅವ್ರಿಗೆ ಯಾವ ರೀತಿ ಅದನ್ನ ಪರೀಕ್ಷೆ ಕ್ವಶನ್ ಪೇಪರ್, ಯಾಕಂದ್ರೆ ಪ್ರತಿ ವರ್ಷ ಹಿಂದೆ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯ ನೇಮಕಾತಿಯ ಪ್ರಶ್ನೆ ಪತ್ರಿಕೆ ಇರ್ತಿತ್ತು. ಈ ಬಾರಿ ಮಾತ್ರ KEAಗೆ ಅದು KEA ನೇಮಕಾತಿ ಮಾಡೋದ್ರಿಂದ ಆ ಪ್ರಶ್ನೆ ಪತ್ರಿಕೆ ಮಾದರಿ ಮತ್ತು ಟೈಮ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡಬೇಕು ಅಂತಕ್ಕಂಥ ಹಿನ್ನೆಲೆಯಿಂದ ಆ KEA ಸಿದ್ಧಪಡಿಸ್ತಕ್ಕಂಥ ಮಾದರಿಯಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಸುಮಾರು ಇದು 21 ಜುಲೈ ಇಂದ 31 ಜುಲೈವರೆಗೆ ಒಂದು 10 ದಿನ ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 2:30ರವರೆಗೆ ವಿಶೇಷವಾಗಿ ಮಾದರಿ ಪರೀಕ್ಷೆಗಳನ್ನು ಮಾಡಿ ವಿದ್ಯಾರ್ಥಿಗಳಿಗೆ ಡೌಟ್ಸ್ ಏನಾದರೂ ಕ್ಲಿಯರ್ ಇತ್ತು ಅಂದರೆ ಕೇವಲ ಕೊನೆ ಹಂತದಲ್ಲಿ ತಯಾರಿ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗತಕ್ಕಂಥ ಉದ್ದೇಶದಿಂದ ಅವರಿಗೆ 2 ಗಂಟೆ ಪರೀಕ್ಷೆ ಹಾಗೂ 1 ಗಂಟೆ ಅವಧಿ ಮಾರ್ಗದರ್ಶನ, ಅವ್ರಿಗೆ ಯಾರೇ ಡೌಟ್ಸ್ ಇತ್ತು ಅಂದ್ರೆ ಡೌಟ್ಸ್ ಕ್ಲಿಯರ್ ಮಾಡ್ತಕ್ಕಂಥ ಉದ್ದೇಶವನ್ನು ಅಕಾಡೆಮಿ ಮಾಡಿಕೊಂಡಿರ್ತಕ್ಕಂಥ ಹಿನ್ನೆಲೆಯಿಂದ ಈ ಒಂದು ಪರೀಕ್ಷೆಗೆ ತಯಾರಿ ಮಾಡ್ತಕ್ಕಂಥ ನಮ್ಮ ಜಿಲ್ಲೆಯ ಅಭ್ಯರ್ಥಿಗಳು, ಯಾವುದೇ ಅಭ್ಯರ್ಥಿಗಳು ಕೂಡ ಇದನ್ನು ಸದುಪಯೋಗ ಪಡೆದುಕೊಳ್ಬಹುದು. ಇದಕ್ಕೆ ಹಾಜರಾಗಬೇಕು ಏನು ಅಂತಂದರೆ, ಸುಮಾರು ಈಗ ಪರೀಕ್ಷೆಯನ್ನು ಬರೀತಕ್ಕಂಥ ಅಭ್ಯರ್ಥಿಗಳು ಅವರು ಅಪ್ಲಿಕೇಶನ್ಸ್ ಏನು ಹಾಕಿರ್ತಾರೆ, ಆ ಅಪ್ಲಿಕೇಶನ್ ಹಾಕಿರ್ತಕ್ಕಂಥ ಜೆರಾಕ್ಸ್ ಕಾಪಿ ತಂದು ನಮ್ಮಲ್ಲಿ ಕೊಟ್ಟರೆ ನಾವು ಅಲೌ ಮಾಡ್ತೇವೆ 10 ಡೇಸ್. ಅದಕ್ಕೆ ಯಾವುದೇ ರೀತಿಯಾಗಿ ಫೀಸ್ ಕಲೆಕ್ಟ್ ಮಾಡೋಂಗಿಲ್ಲ. ಹಾಗಾಗಿ ಅವ್ರದ್ದು ಕೊನೆ ಹಂತದಲ್ಲಿರ್ತಕ್ಕಂಥ ತಯಾರಿಗೆ ಒಂದು ಅನುಕೂಲ ಆಗಲಿ ಅನ್ನೋ ಉದ್ದೇಶಕ್ಕಾಗಿ ಸುಮಾರು ಪರೀಕ್ಷೆಗೆ ನಾವು ಪ್ರತಿ ವರ್ಷ ಈ ಕಾರ್ಯಕ್ರಮ ಮಾಡ್ತಕ್ಕಂಥ ಹಿನ್ನೆಲೆಯಿಂದ ಲಾಸ್ಟ್ ಕೊನೆ ಒಂದು 7 ತಿಂಗಳ ಮೇಲೆ ಟೆಟ್ ಆಯೋಜನೆ ಮಾಡಿದಾಗ ಕೂಡ ತಾವೆಲ್ಲ ಉತ್ತಮವಾದಂಥ ಒಂದು ತಮ್ಮ ಸರ್ಕಾರದೊಂದಿಗೆ ಅಭ್ಯರ್ಥಿಗಳ ಒಂದು ಬಡ ವಿದ್ಯಾರ್ಥಿಗಳಿಗೆ, ಅದು ಮಹಿಳೆಯರಿಗೆ ಅನುಕೂಲ ಆಗಿ ಹೆಚ್ಚು ಸುಮಾರು ಜನ ಟೆಟ್ ಕೂಡ ಕ್ಲಿಯರ್ ಮಾಡಿರ್ತಕ್ಕಂಥದ್ದು. ನಮ್ಮ ಉದ್ದೇಶ ಇಷ್ಟೇ, ಒಂದು ಸಂಸ್ಥೆಯಾಗಿ ನಮ್ಮ ಒಂದು ಸೇವೆ ಇರಲಿ, ವಿದ್ಯಾರ್ಥಿಗಳಿಗೆ ಒಂದು ಉಚಿತವಾಗಿರ್ತಕ್ಕಂಥ ಒಂದು ಮಾರ್ಗದರ್ಶನ ಇರಲಿ ಅನ್ನೋ ಉದ್ದೇಶಕ್ಕಾಗಿ ಒಂದು 1 ದಿನದ ವಿಶೇಷ ಮಾರ್ಗದರ್ಶನ ಮತ್ತು ಒಂದು ಪರೀಕ್ಷೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥ ಇದರಿಂದ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಆಯೋಜನೆ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಅದರಲ್ಲಿರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರ್. ಈ ಸಂದರ್ಭದಲ್ಲಿ ನರಸಿಂಹ ಸಾಗರ್ ಇದ್ದರು. SSH ಸಾಂಸ್ಕೃತಿಕ ಕಲಾ ಪ್ರಕಾಶನ ಸಂಘದಿಂದ ಜುಲೈ 19ರಂದು ನಗರದ ಪಂಡಿತ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ವಿವಿಧ ಕಲಾವಿದರಿಂದ ಸುಮಧುರ ಸಂಗೀತ ಕಾರ್ಯಕ್ರಮ ಸಂಜೆ 6 ಗಂಟೆಗೆ ಆಯೋಜಿಸಲಾಗಿದೆ ಎಂದು ಸಂಘದ ಅಧ್ಯಕ್ಷ ಮಲ್ಲಣ್ಣ ಶಿವರಾಯಗೌಡ ಹರವಾಳ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕಾರ್ಯಕ್ರಮದಲ್ಲಿ ಜಾನಪದ ಗಾಯಕಿ ಶಾಂತಾ ಕುಲಕರ್ಣಿ, ವಚನ ಮತ್ತು ತತ್ವ ಪದಗಳನ್ನು ಮಲ್ಲಣ್ಣ ಶಿವರಾಯಗೌಡ ಹರವಾಳ ಇವರಿಂದ, ಗಜಲ್, ಭಕ್ತಿಗೀತೆ, ಭಾವಗೀತೆಗಳನ್ನು ಗಜಲ್ ಗಾಯಕ ಅಖಿಲ್ ಅಹಮದ್ ಅನ್ಸಾರಿ ಇವರಿಂದ ನಡೆಯಲಿದೆ. ಕಾರ್ಯಕ್ರಮವನ್ನು ಹಿರಿಯ ನ್ಯಾಯವಾದಿ ಶ್ರೀಕಾಂತ್ ರಾವ್ ಅಧ್ಯಕ್ಷತೆ ವಹಿಸಲಿದ್ದಾರೆ. ಗೌರವ ಅಧ್ಯಕ್ಷತೆಯನ್ನು ಕಾಟನ್ ಮಿಲ್ಲರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ವಿ ಲಕ್ಷ್ಮೀರೆಡ್ಡಿ ಅಧ್ಯಕ್ಷತೆ ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಈಶ್ವರೀಯ ವಿಶ್ವವಿದ್ಯಾಲಯದ ರಾಜಯೋಗಿನಿ ಸ್ಮಿತಾ ಅಕ್ಕ ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಹಿರಿಯ ನ್ಯಾಯವಾದಿ ಜೈ ನೀಲಕಂಠರಾವ್, ರೆಡ್ಡಿ ತಿಮ್ಮಯ್ಯ ವಕೀಲ, ಬಿ ನಾಗಪ್ಪ, ಮೋಹನ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕಿ ಉತ್ತರಾದೇವಿ ಮಠಪತಿ, ಡಿ ವೀರೇಶ್ ಕುಮಾರ್, ವೀರೇಂದ್ರ ಪಾಟೀಲ್ ಭಾಗವಹಿಸಲಿದ್ದಾರೆ ಎಂದರು. ವಿವಿಧ ಕಲಾವಿದರಿಂದ ಸುಮಧುರ ಸಂಗೀತ ಕಾರ್ಯಕ್ರಮ
ಕನ್ನಡ ಕಾರ್ಯಕ್ರಮ ರಾಯಚೂರ ದಿನಾಂಕ 19/7/2026 ರವಿವಾರ ಸಮಯ ಸಂಜೆ 6 ಗಂಟೆಗೆ ಪಂಡಿತ್ ಸಿದ್ದರಾಮ ಜನ್ಮಭೂಮಿ ರಂಗಮಂದಿರದಲ್ಲಿ ರಾಯಚೂರು. ಅಧ್ಯಕ್ಷತೆ ಶ್ರೀ ಶ್ರೀಕಾಂತರಾವ್ ಖ್ಯಾತ ನ್ಯಾಯಾಲಯಗಳು ಹಾಗೂ ನಿಕಟಪೂರ್ವ ಪೊಲೀಸರು KPSC ಬೆಂಗಳೂರು. ಗೌರವ ಅಧ್ಯಕ್ಷತೆ ಶ್ರೀ ಟಿ ಲಕ್ಷ್ಮೀರೆಡ್ಡಿ ಅಧ್ಯಕ್ಷರು, ಕಾಟನ್ ಮಿಲ್ಲರ್ಸ್ ಅಸೋಸಿಯೇಷನ್ ರಾಯಚೂರು. ಉದ್ಘಾಟನೆ ರಾಜಯೋಗಿನಿ ಬ್ರಹ್ಮಕುಮಾರಿ ಸ್ಮಿತಾಕನವು, ಸಂಚಾಲಕರು ಈಶ್ವರ ವಿಶ್ವವಿದ್ಯಾಲಯ ರಾಯಚೂರು. ಮುಖ್ಯ ಅತಿಥಿಗಳು ಶ್ರೀ ಕೈ ನೀಲಕಂಠರಾವ್ ಹಿರಿಯ ನ್ಯಾಯವಾದಿಗಳು ಹಾಗೂ ನೋಟರಿ ರಾಯಚೂರು, ಶ್ರೀ ರೆಡ್ಡಿ ತಿಮ್ಮಯ್ಯ ಹಿರಿಯ ನ್ಯಾಯವಾದಿಗಳು ಹಾಗೂ ನಿಕಟಪೂರ್ವ ಸದಸ್ಯರು ಭೂ ನ್ಯಾಯ ಮಂಡಳಿ ರಾಯಚೂರು, ಬಿ ನಾಗಪ್ಪ ನಾಯಕ್ ಹಿರಿಯ ವಕೀಲರು ಹಾಗೂ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು KPCC ಪರಿಶಿಷ್ಟ ಪಂಗಡ ವಿಭಾಗ ಬೆಂಗಳೂರು, ಶ್ರೀ ಮೋಹನ್ ವಕೀಲರು ರಾಯಚೂರು, ಶ್ರೀಮತಿ ಉತ್ತರಾದೇವಿ ಮಠಪತಿ ಸಹಾಯಕ ನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ರಾಯಚೂರು, ಶ್ರೀ ದಿನೇಶ್ ಕುಮಾರ್ ವಕೀಲರು ಮತ್ತು ಜಿಲ್ಲಾಧ್ಯಕ್ಷರು ಆಮ್ ಆದ್ಮಿ ಪಾರ್ಟಿ ರಾಯಚೂರು, ಶ್ರೀ ವೀರೇಂದ್ರ ಪಾಟೀಲ್ ಖ್ಯಾತ ವಕೀಲರು ರಾಯಚೂರು. ಇನ್ನು ಸ್ವಾಗತ ಕೋರಲು ಶ್ರೀ ಬಸವನಗೌಡ ಪೊಲೀಸ್ ಪಾರ್ಟಿ ಅಧ್ಯಕ್ಷರು ರಾಯಚೂರು, ಶ್ರೀ ರಾಜನಾಥ್ ಕಾರ್ಯದರ್ಶಿ ಕರ್ನಾಟಕ ರಸ್ತೆ ಕಾರ್ಯಕ್ರಮ ರಾಯಚೂರು, ಶ್ರೀ ದೇವೇಗೌಡ ಪೊಲೀಸ್ ಪಾರ್ಟಿ ರಾಯಚೂರು. ನಾನು ಸಂಘದ ಅಧ್ಯಕ್ಷ. ತಾಲೂಕಿನ ಬೂರ್ದಿಪಾಡು ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯ ಕೃಷ್ಣ ಅವರ ವರ್ಗಾವಣೆಯಿಂದ ತೆರವಾದ ಹುದ್ದೆಗೆ ಶಿಕ್ಷಕಿ ಶಿಲ್ಪಾ ಅವರನ್ನು ಪ್ರಭಾರಿ ಮುಖ್ಯೋಪಾಧ್ಯಾಯರಾಗಿ ನೇಮಕ ಮಾಡಿರುವುದನ್ನು ವಿರೋಧಿಸಿ ಗ್ರಾಮಸ್ಥರು ಶಾಲೆಗೆ ಬೀಗ ಹಾಕಲಾಗಿದ್ದು, ಪರಿಣಾಮ ವಿದ್ಯಾರ್ಥಿಗಳು ಶಾಲಾ ತರಗತಿಗಳಿಗೆ ತೆರಳಲು ಸಾಧ್ಯವಾಗದೆ ಶಾಲೆಯ ಮೈದಾನದಲ್ಲೇ ಕುಳಿತುಕೊಳ್ಳುವಂತಾಯಿತು. ವಿಷಯ ತಿಳಿದು ಸ್ಥಳಕ್ಕೆ ಆಗಮಿಸಿದ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಶಾಲಾ ಆಡಳಿತ ಮಂಡಳಿ ಹಾಗೂ ಗ್ರಾಮಸ್ಥರೊಂದಿಗೆ ಮಾತುಕತೆ ನಡೆಸಿದರು. ಶಿಕ್ಷಕಿ ಶಿಲ್ಪಾ ಅವರನ್ನು ಪ್ರಭಾರಿ ಮುಖ್ಯೋಪಾಧ್ಯಾಯರಾಗಿ ನೀಡಿದ್ದನ್ನು ರದ್ದುಪಡಿಸಿ ಬೇರೊಬ್ಬ ಶಿಕ್ಷಕರನ್ನು ಪ್ರಭಾರಿಯಾಗಿ ನೇಮಿಸುವ ನಿರ್ಧಾರ ಕೈಗೊಳ್ಳಲಾಯಿತು. ಅಧಿಕಾರಿಗಳ ಭರವಸೆಯ ಬಳಿಕ ಗ್ರಾಮಸ್ಥರು ಶಾಲೆಗೆ ಹಾಕಿದ್ದ ಬೀಗವನ್ನು ತೆರವುಗೊಳಿಸಿದರು. ನಂತರ ಶಾಲೆಯ ತರಗತಿಗಳು ಎಂದಿನಂತೆ ಆರಂಭಗೊಂಡವು. ಶಾಲೆಯ ಆಡಳಿತ ಮಂಡಳಿ, ಶಿಕ್ಷಣ ಇಲಾಖೆ ಅಧಿಕಾರಿಗಳು ಹಾಗೂ ಗ್ರಾಮಸ್ಥರ ನಡುವೆ ನಡೆದ ಸಭೆಯಲ್ಲಿ ಸಮಸ್ಯೆಯನ್ನು ಸೌಹಾರ್ದಯುತವಾಗಿ ಇತ್ಯರ್ಥಪಡಿಸಲಾಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮಳೆಯಾಗದೆ ಒಣಗುತ್ತಿರುವ ಬೆಳೆ, ಆತಂಕದಲ್ಲಿ ರೈತರು, ಬರ ಪರಿಹಾರದ ನಿರೀಕ್ಷೆ. ಆರ್ಯವೈಶ್ಯ ಮಹಾಸಭಾದಿಂದ ಡಿಸೆಂಬರ್ 25ರಿಂದ 3 ದಿನ ಬೆಂಗಳೂರಿನಲ್ಲಿ ಜಾಗತಿಕ ಉದ್ಯೋಗ ಮೇಳ, RP ರವಿಶಂಕರ್. ಜಿಲ್ಲಾ ಆರೋಗ್ಯ ಅಧಿಕಾರಿಯಾಗಿ ಡಾಕ್ಟರ್ ನಂದಿತಾ ಅಧಿಕಾರ ಸ್ವೀಕಾರ. ಪೊಲೀಸ್ ಹುದ್ದೆಗಳಿಗೆ ನೇಮಕಾತಿ, ಅಭ್ಯರ್ಥಿಗಳಿಗೆ 21ರಿಂದ ಉಚಿತ ತರಬೇತಿ, ಮಾದರಿ ಪರೀಕ್ಷೆ. ಸಂಗಮೇಶ್ ಮಂಗಾನವರ್. 19ರಂದು SSH ಸಾಂಸ್ಕೃತಿಕ ಕಲಾ ಸಂಘಟನೆಯಿಂದ ಸುಮಧುರ ಸಂಗೀತ ಕಾರ್ಯಕ್ರಮ, ಮಲ್ಲಣ್ಣ ಹರವಾಳ. ಮತ್ತು ಬೂರ್ದಿಪಾಡ ಸರ್ಕಾರಿ ಶಾಲೆಗೆ ಗ್ರಾಮಸ್ಥರಿಂದ ಬೀಗ, ಮುಖ್ಯೋಪಾಧ್ಯಾಯರ ಬದಲಾವಣೆ ಭರವಸೆ ನಂತರ ತೆರವು. ಇದಿಷ್ಟು ಇವತ್ತಿನ ಸುದ್ದಿಗಳು. ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೆಘಾ ನ್ಯೂಸ್.